ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ನೇರ ವಿಷಯಕ್ಕೆ ಬರ್ತೀನಿ. ಏನಪ್ಪಾ ಅಂತಂದ್ರೆ ಇವತ್ತು ಎಲ್ಲರ ಒಂದು ಆಸೆ ಈಡೇರಿತು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಈ ವಾರಕ್ಕಾಗಿ, ಈ ಒಂದು ಎಪಿಸೋಡ್ಗಾಗಿ ತುಂಬಾ ಜನ ಕಾಯ್ತಾ ಇದ್ರು. ಸ್ಪೆಷಲಿ ಹೇಳ್ಬೇಕಂದ್ರೆ ಜಾನ್ವಿ ಮತ್ತೆ ಅಶ್ವಿನಿ ಅವರನ್ನ ಬೆಂಡ್ ಎತ್ತೋದಕ್ಕೆ, ಸೊ ಅವರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಸುದೀಪ್ ಸರ್ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ರು. ಸೊ ಆ ಒಂದು ಕಾಲ, ಆ ಒಂದು ಟೈಮ್ ಈ ಒಂದು ಶನಿವಾರದ ದಿನ, ಅದು ಫಸ್ಟ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತಿನ ಎಪಿಸೋಡ್ ಯಾರಿಗೆಲ್ಲ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗಂತೂ ಇವತ್ತಿನ ಎಪಿಸೋಡ್ ಸಖತ್ತಾಗಿ ಇಷ್ಟ ಆಯ್ತು. ಯಾಕಂದ್ರೆ ಮೇನ್ ಆಗಿ ನಾನು ಅವಾಗಲೇ ಹೇಳಿದ್ದೆ, ಹಿಂದೆ ಒಂದು ವಿಡಿಯೋ ಮಾಡಿ ಅದ್ರಲ್ಲಿ ಹೇಳಿದ್ದೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಶ್ವಿನಿ ಮತ್ತೆ ಜಾನ್ವಿ ಅವ್ರದ್ದೇ ಜಾಸ್ತಿ ಇರುತ್ತೆ ಅಂತ. ಸೊ ಅದೇ ರೀತಿ ಆಯ್ತು. ಸೊ ಇಲ್ಲಿ ಖುಷಿ ವಿಷಯ ಕೂಡ ಒಂದಾಯ್ತು, ಅದನ್ನ ಮುಂದೆ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿನ್ನರ್ ಯಾರು ಅಂತ ನಿಮಗೆ ಹೇಳ್ತೇನೆ ನಾನು. ಈಗಾಗಲೇ ಗೊತ್ತಿರುವಂಥ ವಿಷಯ, ವಿನ್ನರ್ ಬಂದ್ಬಿಟ್ಟು ನಮ್ಮ ಕಾಕ್ರೋಚ್ ಸುದಿ ಅವರು. ನಾನು ಅನ್ಕೊಂಡಿದ್ದೆ ಗೇಮನ್ನ ಚೆನ್ನಾಗಿ ಆಡಿದ್ರು. ಅಶ್ವಿನಿ ಅವರು ಕೂಡ ಕನ್ಫ್ಯೂಸ್ ಮಾಡ್ಕೊಂಡ್ರು, ಮತ್ತೆ ರಾಶಿಕಾ ಕೂಡ ಕನ್ಫ್ಯೂಸ್ ಮಾಡ್ಕೊಂಡ್ರು, ನಮ್ಮ ಆಳು ಕೂಡ ಕನ್ಫ್ಯೂಸ್ ಮಾಡ್ಕೊಂಡ್ರು. ಪರ್ಫೆಕ್ಟ್ ಆಗಿ ಆಡಿದ್ದು ಅಂದರೆ ಸುದಿ. ಸೊ ಹಾಗಾಗಿ ಸುದಿ ಅವರು ಬರ್ತಾರೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇತ್ತು. ಸೊ ಹಾಗೆ ಸುದಿ ಅವರು ಈ ಒಂದು ಫಸ್ಟ್ ಗ್ರ್ಯಾಂಡ್ ಫಿನಾಲಿಯ ವಿನ್ನರ್ ಆದರು. ಸೊ ಇಲ್ಲಿ ಆಟ ಆಗಿರ್ಬೋದು, ಒಂದು ವಾರದಲ್ಲಿ ಅವರು ಮಾಡಿರುವಂಥ ಒಂದು ಕಿತಾಪತಿ ಆಗಿರ್ಬೋದು, ಅಥವಾ ಒಂದು ಜರ್ನಿ ಆಗಿರ್ಬೋದು, ಎಲ್ಲವನ್ನ ಸೊಗಸಾಗಿ ಈ ಒಂದು ಗ್ರ್ಯಾಂಡ್ ಫಿನಾಲಿಯ ಒಂದು ಮೊದಲ ದಿನದಲ್ಲಿ, ಅಂದರೆ ಶನಿವಾರ ದಿನದಲ್ಲಿ ತುಂಬ ನೀಟಾಗಿ ಒಂದು ಚೆನ್ನಾಗಿ ಅರ್ಥ ಮಾಡಿಸಿದ್ರು ಅಂತ ಹೇಳ್ಬೋದು ಸುದೀಪ್ ಸರ್ ಅವರು. ಅಲ್ಲಿ ಏನಾಗಿತ್ತು ವಾರದಲ್ಲಿ, ಸೊ ಯಾರು ಯಾರನ್ನ ಟಾರ್ಗೆಟ್ ಮಾಡಿದ್ರು, ಸೊ ಯಾರು ಯಾರ ಮೇಲೆ ಎತ್ತ ಹಾಕಿದ್ರು ಅನ್ನೋದನ್ನ ಕ್ಲಿಯರ್ ಆಗಿ ಇವತ್ತಿನ ಎಪಿಸೋಡಲ್ಲಿ ಸುದೀಪ್ ಸರ್ ಅವರು ಹೇಳ್ಕೊಟ್ರು. ತುಂಬ ಚೆನ್ನಾಗಾಯ್ತು, ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಕೂಡ ಅದನ್ನು. ಈ ಒಂದು ಎಪಿಸೋಡ್ ಪ್ರತಿಯೊಬ್ಬರಿಗೂ ಇಷ್ಟ ಆಯಿತು ಅಂತ ಅನ್ಸ್ಕೊತೀನಿ. ಯಾಕಂದರೆ ಈ ಒಂದು ಎಪಿಸೋಡ್ಗಾಗಿ ತುಂಬ ಜನ ಕಾಯ್ತಾ ಇದ್ರು. ಶಾಲಲ್ಲಿ ಸುತ್ಕೊಂಡು ಹೊಡಿತಾರಲ್ಲ, ಆ ರೀತಿ ಮಾತುಗಳು ಸುದೀಪ್ ಸರ್ ಬಾಯಲ್ಲಿ ಬಂತು. ತುಂಬ ಚೆನ್ನಾಗಿ ನೀಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಯಾವ ರೀತಿ ಬುದ್ಧಿ ಹೇಳಬೇಕು ಆ ರೀತಿ ಬುದ್ಧಿನ ಹೇಳಿದರು. ಸೊ ಇಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಿದ್ರು ಅಂತ ನಮ್ಗೆ ಗೊತ್ತಾಯಿತು. ಸೊ ಅವರು ಅದನ್ನು ಯಾವ ರೀತಿ ತಗೊಂಡು ಮುಂದಿನ ವಾರದಲ್ಲಿ ಬದಲಾಗ್ತಾರೆ, ಚೇಂಜ್ ಆಗ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಾವು ಅದನ್ನು ಕಾದು ನೋಡ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಮೊದಲು ನೋಡ್ಕೋತಾ ಹೋಗೋಣ ಏನೆಲ್ಲ ಆಯಿತು ಅಂತ. ಸೊ ಅದನ್ನು ಆದಷ್ಟು ಇದರಲ್ಲಿ ನಾನು ಮುಗಿಸಿ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಬಂದಿದ್ದು ನಾಮಿನೇಟ್ ಆದರು, ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಎಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಎಲ್ಲ ಅಂದರೆ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ. ಸೊ ಪ್ರತಿಯೊಬ್ಬರನ್ನ ನಾಮಿನೇಟ್ ಆಗಿದ್ದೀರಾ, ಸೊ ನಿಮ್ಮ ಆಟ ಆಗಿತ್ತು, ಹೇಗೆಲ್ಲ ಆಡಿದ್ರಿ, ಏನು ಜಂಟಿ ಒಂಟಿ ಇದರ ಬಗ್ಗೆ ಎಲ್ಲ ಮಾತಾಡಿ ಮುಂದಿನ ಒಂದು 13 ಜನ ನಾಮಿನೇಟ್ ಆಗಿರ್ತಾರೆ. ಸೊ 13 ಜನದಲ್ಲಿ ಒಂದು ಸೇವ್ ಆಗ್ತಾರೆ. ಯಾರು ಬಂದು ಜಾನ್ವಿ ಅವರು ಸೇವ್ ಆಗ್ತಾರೆ. ಸೊ ಅದು ಫೈನಲಿಸ್ಟ್ಗಳು ಮಾಡಿದ ಒಂದು ವೋಟ್ ಪ್ರಕಾರ ಜಾನ್ವಿ ಅವ್ರನ್ನ ಸೇವ್ ಮಾಡಲಾಗುತ್ತೆ. ಇಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಸೊ ಇದರಲ್ಲಿ ಸ್ವಲ್ಪ ಜನ ಬರ್ತಾರೆ, ಸ್ವಲ್ಪ ಜನ ಹೆಲ್ಮೆಟ್ ಆಗಿ ಹೋಗ್ತಾರೆ ಅಂತ ಸುದೀಪ್ ಅವರು ಹೇಳ್ತಾರೆ. ಸೊ ಇದು ಎಕ್ಸೆಪ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ಒಂದು ಥೀಮನ್ನು ಹಿಡ್ಕೊಂಡು ಬಂದಿರುವಂಥ ಒಂದು ಸೀಸನ್ ಆಗಿರೋದ್ರಿಂದ, ಸೊ ಅಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಇಲ್ಲಿ ನಮಗೆ ಸಿಗುತ್ತೆ. ಅಂದರೆ ನಾವು ಅದನ್ನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ರೀತಿ ಒಂದು ಟ್ವಿಸ್ಟ್ಗಳು ಈ ಒಂದು ಸೀಸನಲ್ಲಿ ಬರುತ್ತಿರೋದೆಲ್ಲ ಗೊತ್ತಿರುವಂಥ ವಿಷಯ. ಸೊ ಹಾಗಾಗಿ ಇವತ್ತು ಡಬಲ್ ಎಲಿಮಿನೇಷನ್ ಇತ್ತು. ಸೊ ಎಲಿಮಿನೇಷನ್ ಆದವರು ಯಾರು ಅಂತ ಕೂಡ ಈಗಾಗಲೇ ಗೊತ್ತಾಗಿರುವಂಥದ್ದು. ಸೊ ಇಲ್ಲಿ ಎಲಿಮಿನೇಷನ್ ಆದ್ರ ಅಥವಾ ಸೀಕ್ರೆಟ್ ರೂಮಲ್ಲಿ ಇಟ್ಟರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇಲ್ಲಿ ಡಬಲ್ ಎಲಿಮಿನೇಷನ್ ಆಗಿದ್ದು ಇವತ್ತು ಬಚಾವ್ ಆಗಿದ್ದು ಯಾರಪ್ಪ ಅಂದರೆ ಹಿಂಗೂ ಲಾಸ್ಟಲ್ಲಿ ಡೇಂಜರ್ ಝೋನಲ್ಲಿ ಇದ್ದವರು, ಸೇಫ್ ಆದವರು ಎಲ್ಲವನ್ನ ಕೂಡಿ ಇಟ್ಟು ಕಳೆದು ಲಾಸ್ಟಲ್ಲಿ ಮನೆಯಿಂದ ಆಚೆ ಬಂದವರು ಅಶ್ವಿನಿ SN ಮತ್ತು ಮಂಜು ಭಾಷಿನಿ ಮೇಡಮ್ ಅವರು. ಅಶ್ವಿನಿ SN ಆಟ ಅಷ್ಟೊಂದು ಸರಿಯಾಗಿ ಆಡಲಿಲ್ಲ ಅಂದರೂ ಕಾಂಪಿಟೇಷನ್ಗೆ ಇರ್ತಾ ಇದ್ರು ಅಂತ ನನಗನ್ನಿಸ್ತು, ಬಟ್ ಅಷ್ಟೇ ಇತ್ತು ಅವ್ರದ್ದು. ಸೊ ಅವರು ಕೂಡ ಎಲಿಮಿನೇಟ್ ಆಗಿ ಹೋದ್ರು. ಮಂಜು ಭಾಷಿನಿ ಮೇಡಮ್ ಅವರು ಆಟ ಆಡೋಕ್ಕಾಗ್ತಾ ಇಲ್ಲ, ಫಿಸಿಕಲ್ ಆಗಿ ಆಗಿರ್ಬೋದು ಅಥವಾ ಮೆಂಟಲ್ ಆಗಿರ್ಬೋದು, ಅವರು ಸ್ಟ್ರಾಂಗ್ ಅನಿಸಲಿಲ್ಲ ಅಷ್ಟೊಂದು. ಸೊ ಹಾಗಾಗಿ ಅವರು ಈ ವಾರ ಎಲಿಮಿನೇಟ್ ಆಗ್ತಾರೆ ಅಂತ ಎಲ್ಲರಿಗೂ ಅನಿಸಿ ಗೊತ್ತಿತ್ತು. ಬಟ್ ಅಶ್ವಿನಿ SN ಅವ್ರ ಬಗ್ಗೆ ಸ್ವಲ್ಪ ಡೌಟ್ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಇಬ್ಬರು ಎಲಿಮಿನೇಷನ್ ಆಗಿ ಹೋಯ್ತು. ಇಲ್ಲಿ ಹೇಳಬೇಕು ಅಂದರೆ ನಗುತ್ತಾ ಜಾನ್ವಿ ಮತ್ತು ಅಶ್ವಿನಿ ಅವರನ್ನು ಬೆಂಡ್ ಎತ್ತಿದ ಕಿಚ್ಚ ಸುದೀಪ್ ಸರ್ ಅವರು. ಸುದೀಪ್ ಅಣ್ಣ ಅವರು ಇಲ್ಲಿ ತುಂಬ ಚೆನ್ನಾಗಿ ನಗ್ನಗ್ತಾನೆ ಅವ್ರನ್ನ ಯಾವ ರೀತಿ ಹೇಳಬೇಕು, ಅವ್ರಿಗೆ ಯಾವ ರೀತಿ ಬೆಂಡ್ ಎತ್ತಬೇಕು ಆ ರೀತಿ ಬೆಂಡ್ ಎತ್ತಿದ್ರು. ಸೊ ಇದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ನಾವು ಕಾಮಿಡಿ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತ ಹೇಳಿ ಹಂಗೋ ಹಿಂಗೋ ಮಾಡಿ ಮಾತಾಡ್ತದೆ. ಬಟ್ ಅದನ್ನು ಸರಿಯಾದ ಒಂದು ಉದಾಹರಣೆ ಕೊಟ್ಟು ಅವರ ಚಿಕ್ಕಪ್ಪನ ಸ್ಟೋರಿ ಹೇಳಿಬಿಟ್ಟು, ಅಥವಾ ಈಗ ಧ್ರುವಂತ್ ಅವ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಇಲ್ಲಿ ಪ್ರತಿಯೊಂದು ಮಾತು ಕೂಡ ಅವರ ಮುಖಗಳಿಗೆ ಹೊಡೆದಾಗಿತ್ತು, ಅವ್ರ ಮುಖ ನೋಡೋಕಾಗಿತ್ತು, ಇಷ್ಟಿಷ್ಟೇ ಆಗಿತ್ತು. ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಈ ಒಂದು ಸೀನ್ ಬರಬೇಕು ಅಂತ.
ಸೊ ವಿಟಿ ಹಾಕಿಬಿಟ್ಟು ಅಲ್ಲಿ ಏನಾಯ್ತು ಏನಿಲ್ಲ ಅಂತ ಎಲ್ಲವನ್ನ ಕ್ಲಿಯರ್ ಆಗಿ ತೋರಿಸಿದ್ರು. ಇಲ್ಲಿ ಇನ್ನೊಂದೇನಪ್ಪ ಖುಷಿ ವಿಷಯ ಅಂತಂದ್ರೆ ಇವರಿಗೆ ಅಲ್ಲಿ ಯಾರು ಕೂಡ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಅಶ್ವಿನಿ ಮತ್ತೆ ಜಾನ್ವಿ ಅವರು ಅಕ್ಷಿತಾ ಮೇಲೆ ಜಗಳಕ್ಕೆ ಬರ್ತಿರುವಾಗ ಯಾರು ಕೂಡ ಸ್ಟ್ಯಾಂಡ್ ತಗೊಳ್ಳಲ್ಲ. ಸ್ಟ್ಯಾಂಡ್ ತಗೊಂಡಿದ್ದು ಒಬ್ಬನೇ ಅವನು ನಮ್ಮ ಗಿಲ್ಲಿ. ಸೊ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆಯನ್ನು ಸುದೀಪ್ ಸರ್ ಕೊಟ್ಟು ಸೊ ತುಂಬ ಇಷ್ಟ ಆಯ್ತು ನನಗೆ. ಒಂದು ಎಪಿಸೋಡಲ್ಲಿ ಗಿಲ್ಲಿ ಸಪೋರ್ಟ್ ಮಾಡಿದ್ದ, ತುಂಬ ಸಪೋರ್ಟ್ ಮಾಡಿದ್ದು ಗಿಲ್ಲಿ. ಸೊ ಅದಕ್ಕೆ ತಕ್ಕ ಒಂದು ಪ್ರತಿಫಲ ಕಿಚ್ಚನ ಒಂದು ಚಪ್ಪಾಳೆ ಸಿಕ್ತು. ಸೊ ಸುದೀಪನ್ನ ಚಪ್ಪಾಳೆ ಕೊಟ್ಟರು, ಅವರಿಗೆ ಬೇಷ್ ಅಂತ ಕೂಡ ಅಂದರು. ಸೊ ಪ್ರತಿಯೊಬ್ಬರು ಯಾವ ರೀತಿ ತಪ್ಪು ಮಾಡ್ತಾರೆ ಅದನ್ನು ತಿದ್ದಿ ಹೇಳೋದು ಸುದೀಪ್ ಸರ್ ಅವರ ಕರ್ತವ್ಯ ಆಗಿತ್ತು. ಸೊ ಅದನ್ನು ಕರೆಕ್ಟಾಗಿ ನೀಟಾಗಿ ಅದನ್ನು ಇವತ್ತಿನ ಎಪಿಸೋಡಲ್ಲಿ ಮಾಡಿ ಪೂರ್ತಿ ಎಪಿಸೋಡ್ ತೊಗೊಂಡಿದ್ದೆ ಜಾನ್ವಿ ಮತ್ತು ಅಶ್ವಿನಿ ಅವ್ರ ಬಗ್ಗೆ ಹೇಳೋದಕ್ಕೆ. ಸೊ ಏನು ಆಗ್ತಾ ಇದೆ, ಸೊ ಅವ್ರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಹೇಳಿದ್ರು. ಸೊ ಅವ್ರು ಏನೆಲ್ಲ ಮಾತಾಡಿದ್ರು, ಸೊ ನೀವು ಎಲ್ಲಿಂದ ಬಂದಿದೆಯಾ, ಸೊ ಕಾರ್ಟೂನ್ ನಂದಿದ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲವನ್ನ ಕೂಡ ನೀಟ್ನೆಸ್ ಆಗಿ ಬುದ್ಧಿಯನ್ನು ಹೇಳಿದರು ಕಿಚ್ಚ ಸುದೀಪ್ ಸರ್ ಅವರು. ಸೊ ಅವ್ರು ಯಾವ ರೀತಿ ತಿಳ್ಕೊತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಎಲ್ಲವನ್ನ ಕಾಮಿಡಿಯಾಗಿ ತಿಳ್ಕೊಂಡ್ರೆ ಆಗಲ್ಲ. ಎಷ್ಟರ ಮಟ್ಟಿಗೆ ಕಾಮಿಡಿ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಕಾಮಿಡಿ ಇರಬೇಕಂತ ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತು ಮಂಜು ಭಾಷಿನಿ ಅವರ ಒಂದು ಮಾತನ್ನು ಹೇಳ್ತಾರೆ. ಸೊ ನಿಮಗೇನು ಅನಿಸುತ್ತೆ ಇವರಿಬ್ಬರ ಬಗ್ಗೆ ಅಂತ ಕೇಳಿದಾಗ, ಇವರ ಮನಸ್ಸಲ್ಲಿ ಇದಷ್ಟೆಲ್ಲ ಆದರೂ ಕೂಡ ಇವರ ಒಂದು ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪ ಬೇಜಾರು ನಂಗೆ ಕಾಣ್ತಲ್ಲ ಅಂದರು. 100% ನಿಜ ಹೇಳ್ತಾ ಇದ್ದೀನಿ ನಾನು. ಅವ್ರ ಮನಸ್ಸಲ್ಲಿ ಯಾವುದೇ ರೀತಿ ಪಶ್ಚಾತ್ತಾಪ ಕಾಣಲಿಲ್ಲ, ಬೇಜಾರು ಕಾಣಲಿಲ್ಲ. ಸಾರಿ ಕೇಳಿದ್ರು, ಬಟ್ ಮಾತಿಗೆ ಸಾರಿ ಕೇಳಿದ್ರೇನೋ ಅನ್ನೋ ರೀತಿಯಲ್ಲಿತ್ತು. ಸುದೀಪನ್ನ ಹೇಳಿದ್ರು ಅನ್ನೋ ಒಂದು ಮಾತಿಗೆ ಬಿಟ್ಟರೆ ಇವರು ಮನಸ್ಸಿಂದ ಸಾರಿ ಅಂತ ಹೇಳಿದ್ದು ನನಗಂತೂ ಅಲ್ಲಿ ಕಾಣಿಸಲಿಲ್ಲ. ಸೊ ಅಲ್ಲಿದ್ದವರು ಕೂಡ ಅದು ಕಾಣಿಸಲಿಲ್ಲ ಅಂತ ಅನಿಸುತ್ತೆ. ಅದನ್ನೇನು ಜಾಸ್ತಿ ಹೇಳಬೇಕಾಗಿಲ್ಲ. ಸೊ ಇದೆಲ್ಲ ಆದಮೇಲೆ ಅಲ್ಲಿ ಧ್ರುವಂತು ಮತ್ತು ಸ್ಪಂದನ ಜಗಳ ಆಯಿತು. ಸೊ ಅಲ್ಲಿ ಬಲಿಪುಷಾದದ್ದು ಸ್ಪಂದನ ಅಂತ ಹೇಳಿದ್ರು. ಸೊ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಧ್ರುವಂತವ್ರಿಗೆ ಸ್ವಲ್ಪ ಬುದ್ಧಿ ಕೂಡ ಹೇಳಿದ್ರು. ಸೊ ಏನು ಆಗ್ತಾಯಿದೆ, ನೀವು ಏನು ಮಾಡ್ತಾ ಇದ್ದೀರಾ, ಸೊ ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿ ಹೇಳಿದ್ರು. ಮತ್ತು ಅಲ್ಲಿ ಇನ್ನೊಂದು ಫೈನಲಿಸ್ಟ್ಗಳೆಲ್ಲರೂ ಸೇಫ್ ಮಾಡಬೇಕಾದಾಗ ಜಾನ್ವಿ ಅವ್ರನ್ನ ಸೇವ್ ಮಾಡ್ತಾರೆ. ಸೊ ಅಲ್ಲಿ ಕೂಡ ಒಂದು ಜನಗಳ ಮನಸ್ಸಲ್ಲಿ ಇದ್ದಂಥ ಒಂದು ಪ್ರಶ್ನೆನ ಅಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಇಟ್ಟರು. ಸೊ ಇಲ್ಲಿ ಸೇಫ್ ಗೇಮನ್ನು ಆಟ ಆಡಿದ್ರು ಅಶ್ವಿನಿ ಅವರು. ಸೊ ನಾ ಇದು ಆಟಲಿಲ್ಲ, ನೀವು ಯಾರನ್ನ ಸೇವ್ ಮಾಡ್ತೀರಿ, ಬಟ್ ಅವ್ರು ಯಾವುದೋ ಒಂದು ಮಾತು ಅವರಿಂದ ಬರಲಿಲ್ಲ. ಸೊ ಜಾನ್ವಿ ಅಂದಾಗ ಅವರು ಬೇರೆಯವ್ರನ್ನ ಹೇಳಬೇಕಾಗಿತ್ತು, ಬಟ್ ಯಾರನ್ನ ಅವರು ಸೇವ್ ಮಾಡುವಂಥ ಮನಸ್ಸು, ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಇದ್ದಿದ್ದೇ ಜಾನ್ವಿ ಅವರು. ಸೊ ಅವರು ಅದೇ ಕಾಯ್ತಾ ಇದ್ರು. ಅದೇನಂತಾರಲ್ಲ, ಕೊಂಬೆ ಮುರಿಯೋದಕ್ಕೂ ಕಾಗೆ ಕೊಂಡೋದಕ್ಕೂ ಅಂತಾರಲ್ಲ, ಆ ರೀತಿ ಆಗ್ತಾ ಇಲ್ಲ. ಅವ್ರಿಗೆ ಏನು ಬೇಕಾಗಿತ್ತು ಅದೇ. ಸೊ ವೈದ್ಯ ಹೇಳಿದ್ದು ಹಾಲನ್ನು ವೈದ್ಯ ಹೇಳಿದ ಹಾಲನ್ನು ರೋಗಿ ಬಿಡಿಸಿದ್ದ ಹಾಲನ್ನು ಅಂತಾರಲ್ಲ, ಆ ರೀತಿಯಾಗಿ ಅವರು ಜಾನುವಾರು ಉಳಿಸೋದಬೇಕಾಗಿತ್ತು. ಇವರು ಕೂಡ ಜಾನುವಾರು ಅಂದ್ಬಿಟ್ಟು ಸುದ್ದಿ ಅವ್ರು ಬಂದ್ಬಿಟ್ಟು ನಾನು ಜಾನು ಉಳಿಸ್ತೇನೆ ಅಂದು ಜಾನುವಾರು ಉಳಿಸ್ಬಿಟ್ರು. ಸೊ ಅಲ್ಲೇ ಇದೆಲ್ಲ ಆಗಿದ್ದು ಗೊತ್ತಿರುವಂಥ ವಿಷಯ. ಸೊ ಇದಾದ್ಮೇಲೆ ತುಂಬ ಚೆನ್ನಾಗಿ ರೋಸ್ಟ್ ಮಾಡಿದ್ರು ಸುದೀಪ್ ಸರ್ ಅವರು. ಇಲ್ಲಿ ಒಂಥರ ಚೆನ್ನಾಗಿತ್ತು ಎಪಿಸೋಡ್, ತುಂಬ ಇಷ್ಟ ಆಯಿತು. ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಎಪಿಸೋಡ್ ಆಗಿತ್ತು. ಸೊ ನಿಮಗೆ ಯಾವ ರೀತಿ ಎಪಿಸೋಡ್ ಅನಿಸ್ತು? ಸೊ ನೀವು ಕಿಚ್ಚ ಸುದೀಪ್ ಸರ್ ಈ ಎಪಿಸೋಡ್ಗೆ ಎಷ್ಟು ಜನ ಕಾಯ್ತಾ ಇದ್ರಿ? ಸೊ ಅಶ್ವಿನ್ನ ಮತ್ತು ಇಲ್ಲಿ ಜಾನ್ವಿ ಅವ್ರನ್ನ ರೋಸ್ಟ್ ಮಾಡಿದ್ದು ನಿಮಗೆ ಯಾವ ರೀತಿ ಅನಿಸ್ತು? ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಬಂದಿದ್ದು ಯಾವ ರೀತಿ ಅನಿಸ್ತು? ಸುದೀಪ್ ಅವರಿಗೆ ಒಂದು ಹೊಸ ಪವರ್ನ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಒಂದು ಚೇಂಜ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಫಸ್ಟ್ ಫೈನಲ್ ವಿನ್ ಆಗಿದ್ದಕ್ಕೆ. ಸೊ ಅವ್ರಿಗೊಂದು ಪವರ್ ಬಂದಿರೋದು. ಸೊ ಇದನ್ನು ನೀವು ಹೆಲ್ಮೆಟ್ ಮಾಡಬೇಕು ಆದಾಗ ಆಗಿರ್ಬೋದು, ಅಥವಾ ನೀವು ಯಾರನ್ನ ಉಳಿಸ್ಬೇಕಾಗಿರ್ಬೋದು, ಅಥವಾ ನಿಮ್ಮನ್ನು ನೀವೇ ಉಳಿಸ್ಕೊಳ್ಳೋಕ್ಕೆ ಆಗ್ಬೋದು. ಸೊ ಅದನ್ನು ನೀವು ಆ ಪವರ್ನ ಯೂಸ್ ಮಾಡ್ಬೋದು. ಸೊ ಆ ಪವರ್ನ ಅವರು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಬಟ್ ಇವತ್ತಿನ ಎಪಿಸೋಡ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಸೊ ಸರಿಯಾಗಿ ಬೆಂಡಿಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಕಾದು ನೋಡಬೇಕಾಗಿದೆ ನಾಳಿಂದ ಏನಾಗುತ್ತೆ ಏನು ಅಂತ. ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ಅಷ್ಟೇ ನಾನು ಗೊತ್ತಿರೋಷ್ಟು ಮೇನ್ ಇರುವಂಥ ಒಂದು ಮಾತನ್ನು ಮಾತ್ರ ಆಡಿದ್ದೀನಿ. ಸೊ ಇಲ್ಲಿ ರೋಸ್ಟ್ ಮಾಡಬೇಕಾಗಿತ್ತು, ರೋಸ್ಟ್ ಮಾಡಿದ್ರು. ಸೊ ನಾಳಿಂದ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಫೈನಲ್ ಆಗಿ ಹೆಲ್ಮೆಟ್ ಆಗಿದ್ದು ಮಂಜು ಭಾಷಿನಿ ಮೇಡಮ್, ಹಾಗೆ ಅಶ್ವಿನಿ SN ಅವರು. ಸೊ ಇವರು ಹೆಲ್ಮೆಟ್ ಆಗ್ತಾರೆ. ಧ್ರುವಂತ್ ಅವರ ಒಂದು ಟಾಸ್ಕನ್ನು ಈ ವಾರದಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ಪಂದನ ಬ್ಲಾಕ್ ಮಾಡಿದ್ರು. ಸೊ ಮುಂದಿನ ವಾರದಲ್ಲಿ ಯಾವ ರೀತಿ ಆಡಿ ಸ್ಟ್ಯಾಂಡ್ ತಗೋತಾರೆ ನೋಡಬೇಕು. ಸೊ ಈಗ ಒಂದು ನ್ಯೂಸ್ ಬರ್ತಾ ಇರೋ ಪ್ರಕಾರ ಏನಪ್ಪಾ ಅಂತಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ಅಂತ ಬರ್ತಾ ಇದೆ. ಸೊ ಇಲ್ಲಿ 2 ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ಅಂತ ನ್ಯೂಸ್ಗಳು ಬರ್ತಾ ಇರೋದು. ಸೊ ಒಬ್ಬರು ಮೇಲು, ಇನ್ನೊಬ್ರು ಫೀಮೇಲು. ಸೊ ಅದನ್ನ ಯಾರು ಜನ ಬಂದಿದ್ದಾರೆ, ಯಾವ ಒಂದು ಫಿಮೇಲ್ ಮೇಲು ಬಂದಿದ್ದಾರಲ್ಲ, ಅದು ಯಾವ ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಆಗ ಇದೇ ರೀತಿ ನಿಮಗೆ ವಿಡಿಯೋಗಳು ಬೇಕಾಗಿದ್ರೆ, ಇದೇ ರೀತಿ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.